ಬಾಗಲಕೋಟೆ ಅಲ್ಪಸಂಖ್ಯಾತ ಬಾಲಕರ ವಸತಿ ನಿಲಯದ ವಾರ್ಡನ್ ಕರ್ಮಕಾಂಡ. ವಸತಿ ನಿಲಯದ ಮಕ್ಕಳ ಸಮಸ್ಯೆ ಕೇಳುವವರ್ಯಾರು? ವಾರ್ಡನ್ ಆಚಾರ್ಯನ ಮುಖವಾಡ ಕಳಚಿದ ವಿಜಯವಾಯ್ಸ್ ವರದಿಗಾರ. ಕೆಟ್ಟು ಹೋದ ದವಸ ಧಾನ್ಯಗಳು ಮಕ್ಕಳ ಊಟಕ್ಕೆ ಬಳಕೆ. ವಾರ್ಡನ್ ವೆಂಕಟೇಶ್ ಮನುವಾಚಾರ್ಯ ಮನುಷ್ಯನೋ ಅಥವಾ ಮೃಗನೋ ನೀವೇ ನಿರ್ಧರಿಸಿ. ಅಲ್ಪಸಂಖ್ಯಾತ ಬಾಲಕರ ವಸತಿ ನಿಲಯದ ಕರ್ಮಕಾಂಡ. ಹೌದು ವೀಕ್ಷಕರೇ, ಬಾಗಲಕೋಟೆ ಅಲ್ಪಸಂಖ್ಯಾತ ಬಾಲಕರ ವಸತಿ ನಿಲಯದ ವಾರ್ಡನ್ ಕರ್ಮಕಾಂಡ. ವಾರ್ಡನ್ ವೆಂಕಟೇಶ್ ಮನುವಾಚಾರ್ಯ ಮನುಷ್ಯನೋ ಅಥವಾ ಮೃಗನೋ ನೀವೇ ನಿರ್ಧರಿಸಿ. ವಸತಿ ನಿಲಯದ ಮಕ್ಕಳ ಸಮಸ್ಯೆ ಕೇಳುವವರ್ಯಾರು? ಮಾಧ್ಯಮದವರನ್ನೇ ಕೊಂಡುಕೊಳ್ಳಲು ಹೊರಟ ವಾರ್ಡನ್ ಎಷ್ಟು ಶ್ರೀಮಂತನಿರಬೇಕು? ಮಾಧ್ಯಮದವರಿಗೆ ಮೇಲಧಿಕಾರಿ ಅನುಮತಿ ತೆಗೆದುಕೊಂಡು ಒಳಗೆ ಬನ್ನಿ ಅನ್ನೋ ದುರ್ವರ್ತನೆಗೆ ಕಡಿವಾಣವಿಲ್ಲವೇ? ವಾರ್ಡನ್ ಆಚಾರ್ಯನ ಮುಖವಾಡ ಕಳಚಿದ ವಿಜಯವಾಯ್ಸ್ ವರದಿಗಾರ. ವರದಿಗಾರರನ್ನೇ ಡೀಲಿಂಗಿಗೆ ಕರೆಯುವ ಕಡು ಭ್ರಷ್ಟ ವಾರ್ಡನ್ ವೆಂಕಟೇಶ್ ಮನುವಾಚಾರ್ಯ. ಹೆಸರು ಮಾತ್ರ ವೆಂಕಟೇಶ್, ಮಕ್ಕಳ ಪಾಲಿಗೆ ಕಿರಾತಕ ವೆಂಕಟೇಶ್. ಕೆಟ್ಟು ಹೋದ ದವಸ ಧಾನ್ಯಗಳು ಮಕ್ಕಳ ಊಟಕ್ಕೆ ಬಳಕೆ. ನೀವೇ ನೋಡಿ ವಸತಿ ನಿಲಯದ ಅವ್ಯವಹಾರ. ಸರ್ಕಾರದ ನಿಯಮಾನುಸಾರ ಯಾವುದೇ ಪರಿಕರಗಳನ್ನ, ದಿನಬಳಕೆ ವಸ್ತುಗಳನ್ನ ಈತ ನೀಡುತ್ತಿಲ್ಲ. ಈತ ನೀಡುವುದು ಲೋಕಲ್ ಮಾರ್ಕೆಟ್ನಲ್ಲಿ ಸಿಗುವ ನಕಲಿ ಗುಣಮಟ್ಟದ ದಿನಬಳಕೆ ವಸ್ತುಗಳನ್ನ. ಈ ವಸತಿ ನಿಲಯದಲ್ಲಿ ಸ್ವಚ್ಛತೆ ಎಂಬುದೇ ಇಲ್ಲ. ಸ್ವಚ್ಛತೆ ಕನಸಿನ ಮಾತು. ಇಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಕಳವಳ ಪಡಬೇಕಾಗಿದೆ. ಮಕ್ಕಳಿಗೆ ಸಿಗಬೇಕಾದ ಸೌಲಭ್ಯಗಳು ಭ್ರಷ್ಟರ ಪಾಲಾಗುತ್ತಿವೆ. ಈ ಕೂಡಲೇ ಈತನ ಮೇಲೆ ಸರ್ಕಾರ ಕ್ರಮ ಜರುಗಿಸಬೇಕು. ಮಕ್ಕಳಿಗೆ ಅನ್ಯಾಯವಾಗುತ್ತಿರುವುದನ್ನ ತಡೆಯಬೇಕು. ವರದಿ ಮಾರುತಿ ಹಾನಾಪುರ, ಬಾಗಲಕೋಟೆ. ಈಗ ಸದ್ಯಕ್ಕಂತೂ ನಾವು ಬಂದೀವಿ, ನಾವೇನು ಸುಳ್ಳು ಹೇಳಕತ್ತಿಲ್ಲ. ಈಗ ನಿಮ್ಮನ್ನ ಕೇಳಕತ್ತೀವಿ ಏನ್ರಿ. ಈಗ ಬಾಳೆನಂತೂ ಇಲ್ಲ. ಈಗ ಇಲ್ರಿ ಬರ್ತಾವ್ರಿ. ಅಲ್ಲ, ಈ ಕಡೆ ಬರ್ತಾವ ನಮ್ಗೆ ಗೊತ್ತಿಲ್ಲ. ನಾವು ಬಂದಾಗಂತೂ ಬಾಳೆಹಣ್ಣು ಇಲ್ಲ. 187, 184 ಅಂತ ಹೇಳ್ತೀರಿ ಸರ್. ಅದ್ರದ್ದು ನಿಮ್ಮ ಕಡೆ ಅಟೆಂಡೆನ್ಸ್ ಬುಕ್ ಏನಾದ್ರು ಮೇಂಟೈನ್ ಆಯ್ತು? ಓಕೆ. ಈಗ ಪ್ರೆಸೆಂಟಾಗಿ ಅಷ್ಟು ಹುಡುಗರನ್ನ ನಾವು ನೋಡ್ಬೇಕಂದ್ರೆ ನಾವು ಯಾವ ಟೈಮ್ ಬರಬೇಕು? ಹುಡುಗರು ಊಟ ಟೈಮ್ ಅಂದ್ರೆ ಅಂತಂದ್ರೆ ಯಾವ ಟೈಮ್ನಾಗ ಬರ್ಬೇಕು ಸರ್? ನೋಡ್ರಿ, ಈಗ ಹೆಂಗೆ ಅಂತಂದ್ರೆ ಹುಡುಗರು ಒಂದೇ ಟೈಮ್ ಇನ್ನು ಬರೋದು. ಓಕೆ. ಈಗ ನಮ್ದು 7ಕ್ಕೆ ಸ್ಟಾರ್ಟ್ ಊಟ ಸರಿ. ಓಕೆ. ಊಟಕ್ಕೆ 7ಕ್ಕೆ ಸ್ಟಾರ್ಟ್ ಆಗಿ ಏನೈತಲ್ರಿ 9 ತನಕ ಹೋಗ್ತದೆ. ಆಯ್ತು ಸರ್. ಆ ಟೈಮ್ದಾಗಿಂತ ಬಂದು ನೀವು ನೈಟ್ 7 ಗಂಟೆಯಿಂದ 9 ಗಂಟೆ. ಓಕೆ. ಅದನ್ನು ಬಿಟ್ಟರೆ ಅಂತಂದ್ರೆ ಸರ್ ಸಾಟರ್ಡೆ ಸಂಡೇ ಅವರು ಹೆಂಗೆ ಈಗ ಮುಂದೆ ಕಾಲೇಜ್ ಇರ್ತೈತಿ. ಈಗ ನಿಮ್ಗೆ ಫಾರ್ಮಲ್ ಆಗಿ ಹೇಳ್ತಾನೆ ಹೇಳ್ರಿ. ಹೇಳ್ತೇನೆ. ಈಗ ಡಿಸ್ಕಷನ್ ಅಂತಾರೆ, ಡಿಸ್ಕಷನ್ ಮಾಡ್ತೀನಿ. ಈಗ ಒಂದು ಹುಡುಗ ನರ್ಸಿಂಗ್ನಾಗ ಅದಾನ. ನಮ್ಮ ಕಡೆ ಹೆಂಗದ PUC ಹಿಡ್ಕೊಂಡು PG ವರೆಗೂ ಹುಡುಗರು ಅದಾರ. ಓಕೆ ಸರ್. ಈಗ PUC ಇದೊಂದು ಟೈಮಿಂಗ್ ಚೇಂಜ್. ಆಯ್ತು ಸರ್. ಆ ಥರ PG ಇದೊಂದು ಟೈಮಿಂಗ್ ಚೇಂಜ್. ಓಕೆ ಸರ್. ಈಗ ಅವ ಬರೋದು ಅವಾಗೇ ಅವ ಬರಬೇಕು, ಇವಾಗ ಅವ ಬರ್ಬೇಕು ಅಂತಂದ್ರೆ ಸರ್ ಟೈಮ್ ಇದಾಗಲ್ಲ. ಓಕೆ. ಒಟ್ಟು ನಮ್ಮ ಕಡೆ ನಿಂತಲ್ಲ ಹುಡುಗರು ಆಯ್ತು. ಈಗ ನೋಡ್ರಿ, ಡಿಗ್ರಿ ಇರಲಿ, PUC ಇರಲಿ, 10th ಇರಲಿ, ಏನೇ ಒಂದು ಯಾವುದೇ ಇರಲಿ, ಆ ಎಲ್ಲ ಹುಡುಗರು ನಾವು ನೋಡ್ಬೇಕಂದ್ರೆ ಅಂತಂದ್ರೆ ಯಾವಾಗ ನಮಗೆ ಸರ್ ಈಗ ಹೆಂಗಂದ್ರೆ ಎಲ್ಲಾರ್ದು ನೋಡ್ಬೇಕಂದ್ರೆ, ಯಾಕಂದ್ರೆ ಒಂದು ನಾವು ಎದಕ್ಕೆ ನೋಡ್ಬೇಕಂದ್ರೆ ಅಂತಂದ್ರೆ ಇವತ್ತು PUC ಆಗಲಿ, 10th ಆಗಲಿ, ಡಿಗ್ರಿ ಆಗಲಿ, ಡಿಪ್ಲೊಮಾ ಆಗಲಿ, BA ಆಗಲಿ, ನರ್ಸಿಂಗ್ ಆಗಲಿ, ಎನಿವೇಸ್ ವಾಟರ್ ಇಟ್ ಇಸ್, ನಮ್ಮ ಗೋರ್ಮೆಂಟಿಂದ ಊಟ ಕೊಡ್ತಾ ಇದ್ವಿ, ಕಿಟ್ ಕೊಡ್ತಾ ಇದ್ವಿ, ಮಕ್ಕಳಕ್ಕೆ ಅವಾಗ ಏನು ಆಸ್ಪತ್ರೆ ಎಲ್ಲ ಕೊಡ್ತಾ ಇದ್ವಿ, ಅವಾಗ ಬೆಡ್ ಕೊಡ್ತಾ ಇದ್ವಿ, ರೂಮ್ ಕೊಡ್ತಾ ಇದ್ವಿ, ಎಲ್ಲ ಫೆಸಿಲಿಟಿ ನಾವು ಕೊಡ್ತಾ ಇದ್ವಿ. ಹೌದಾ? ಅವು ಬಂದು ನಾನು ಕೊಡ್ತಾ ಇದ್ದಾರೆ ಸರ್, ನಾನು ತೊಗೊತಾ ಇದ್ದೀನಿ ಸರ್, ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸರ್ ಅಂತ ಅವಾಗ ಹೇಳ್ಬೇಕಲ್ಲ. ಅಂದ್ರೆ ಅವಾಗ ಹೇಳ್ಬೇಕಂತಲ್ಲ, ಅವೇ ನಮ್ಮ ಹತ್ರ ಬಂದಾಗ ಹೇಳೋದು ಬೇಕಾಗಿಲ್ಲ. ಅವ ಎಲ್ಲಿರ್ತಾನ ನಾವು ಅಲ್ಲಿ ಬಂದ್ಬಿಟ್ಟು ಹೌದೇನಪ್ಪ ನೀವು ಅದೀರಾ, ನೀವು ಎಷ್ಟು ಜನ ಇದ್ದೀರಿ, ನೀವು ಹೇಳಿದ್ರಿ 80 ಜನ 90 ಜನ ಅಂತ ಹೇಳಿದ್ರಿ. 86 ಒಂದು 86 ಇನ್ನೊಂದು ಸರ್ 80 89 160 166 ಜನ. 160 ಜನ ಅಂದರೆ 2 ಹಾಸ್ಟೆಲ್ ಸೇರಿ. ಹೌದಲ್ಲ ಸರ್? 2 ಹಾಸ್ಟೆಲ್ ಸೇರಿ. ಈಗ ಅವ್ರು ಒಟ್ಟರು ಸಿಗ್ಬೇಕಾದ್ರೆ ಅಂತಂದ್ರೆ ಈಗ ಒಬ್ಬೊಬ್ರು ಕಾಲೇಜ್ ಅಂತ ಒಂದು ಟೈಮಿಂಗ್ ಚೇಂಜ್ ಅಂತ
ಈಗ 180 ಒಮ್ಮೆ ಅಸೆಂಬ್ಲಿ ಅಂತೂ ಮಾಡಕ್ಕೆ ನನಗೂ ಆಗೋದಿಲ್ಲ. ಆಯ್ತು. ಯಾಕಂದ್ರೆ ಆಗಸ್ಟ್ 15 ದಿವಸ ಹೋದ್ರೂ ಜನವರಿ 26 ದಿವಸನೂ ನಾವು ಧ್ವಜ ಹಾಕ್ತಾನು ಕರೆದ್ರು ಭೂಮಿ ಬರಲ್ಲ ರೀ. Okay. ಯಾಕೆ ಬರಲ್ಲ ಅಂದ್ರೆ ಟೈಮಿಂಗ್ ಚೇಂಜ್ ಇರ್ತದೆ. ಒಬ್ಬ NCC ಅಂತ ಇರ್ತಾನ, ಒಬ್ಬ ಮೆಡಿಕಲ್ ಫೀಲ್ಡ್ನಾಗ ಬರ್ದಾನ, ಒಬ್ರು PG ಅದಾರ, Okay. ಇನ್ನೊಬ್ರು ಮತ್ತೊಬ್ರು ಇದ್ರಾಗ ಅದಾರ. ಹಾ. ಹಿಂಗೆ ಚೇಂಜ್ ಆಗುತ್ತೆ. ಬೇಕಂದ್ರೆ ನೀವಾಗಲೇ ಬರ್ತಾನೆ ಅಂತ ಪ್ರತಿಯೊಂದು ಹುಡುಗನ್ ಬೇಕಾದ್ರೆ ಕೇಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲ ಅಲ್ಲ ನೀವು ಕೇಳ್ರಿ. ಅಲ್ಲಲ್ಲ ಕೇಳುವುದಂತಲ್ಲ, ಕೇಳುವುದಲ್ಲ ಅಲ್ಲ ಕೇಳ್ರಿ, ಅಲ್ಲಲ್ಲ ಕೇಳುವುದಲ್ಲ, ಅಲ್ಲಲ್ಲ ಕೇಳುವುದಲ್ರಿ. ಆ ಹುಡುಗರು ನೋಡ್ಬೇಕು ಅಷ್ಟೇ. ನೋಡ್ರಲ್ಲ ಅವ್ರು ಯಾವಾಗ ಇರ್ತಾರೆ ಎಲ್ಲ ಹುಡುಗರು 166 ಹುಡುಗರು ಯಾವಾಗ ಇರ್ತಾರೆ. ಯಾಕೆ ಅಟೆಂಡ್ ಸಾಕಾಗತ್ತಿ ಸರ್ ಸರ್ ಗೌರ್ಮೆಂಟ್ ಅಲ್ಲಲ್ಲ. ಅಲ್ಲ ಆಯಿತು, ಸಂಡೇ ಯಾವ್ದು ಕ್ಲಾಸ್ ಇರುತ್ತೆ? ಸಂಡೇ ಯಾವ್ದು ಕ್ಲಾಸ್ ಇರುತ್ತೆ? ಇಲ್ಲ ನೀವು ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ. ನಿಮ್ಮ ವಾರ್ಡನ್ಗಳು ಅಲ್ಲ, ನಿಮ್ಮ ವಾರ್ಡನ್ಗಳು ಅಂತ ಮಾತಾಡ್ಬೇಕು, ನೀವು ಬರ್ರಿ ಈ ಕಡೆ. ಮಾಡ್ತೀವ್ರಿ ಕುಂದ್ರಬೇಕಾರೆ ಹಿಡಿದ ಮಾತಾಡೋದು ಮಾತಾಡಿದ್ರು ನನಗೇನು ಅಭ್ಯಂತರ ಇಲ್ಲ. ಈಗ ಸಂಡೇ ಆದ್ರೂ ಹೆಂಗಿರ್ತಾರ NCC ಹುಡುಗರು ಇರ್ತಾರ, ಅವ್ರಂತ ಹೋಗಿರ್ತಾರ. ಆ ನಂತರ ಒಬ್ಬ ಪಿಕ್ಚರ್ಗೆ ಅಂತ ಹೋಗಿರ್ತಾನ, ಅವ ಹೋಗಿರ್ತಾನ. ಆ ನಂತರ ಇನ್ನೊಂದು ಬೇರೆ ಬೇರೆ ಕೆಲಸಗಳು ಇರ್ತಾವ. ಆ ನಂತರ ಕೆಲವೊಬ್ರು ಏನ್ ಮಾಡ್ತಾರ, ಗ್ರೂಪ್ ಡಿಸ್ಕಷನ್ ಅಂತ ಇರ್ತಾವ, ಅವ್ರು ಹೋಗಿರ್ತಾರ. ಕೆಲವೊಂದ್ ಕಡೆ ಏನಿರ್ತಾವ ನರ್ಸಿಂಗ್ ಹುಡುಗರಿಗೆ ಡ್ಯೂಟಿ ಹಾಕಿರ್ತಾರ. ನಮ್ಮ ಕಡೆ ಮೆಡಿಕಲ್ ಹುಡುಗರು ಭಾಳ ಇರ್ತಾರ, ನರ್ಸಿಂಗ್ JNM ಈ ಕೋರ್ಸ್ನವ್ರು ಭಾಳ ಅದಾರಿ. ಇವ್ರು ಏನೈತಲ್ರಿ, ಇವ್ರು ಸಿಗೋದು ಭಾಳ ಕಷ್ಟ. ಸಿಗೋದು ಭಾಳ ಕಷ್ಟ ಅಂದ್ರೇನ ಅವ್ರದ್ದು ಡ್ಯೂಟಿ ಒಮ್ಮೆ ಮಧ್ಯಾಹ್ನ ಹಾಕಿರ್ತಾರೆ, ಒಮ್ಮೆ ನೈಟ್ ಹಾಕಿರ್ತಾರೆ. ಹಿಂಗಾಗಿ ಅವ್ರು ಸಿಗೋದು ಕಷ್ಟ. ನಿಮಗೆ ಬೇಕಂತಂದ್ರೆ ಬೇಕಾದ್ರೆ ಒಮ್ಮೆ ಅಸೆಂಬ್ಲಿ ಮಾಡ್ತೀವಿ, ಕೊಡಿಸ್ತೀನಿ ಬೇಕಾದ್ರೆ, ಅದಕ್ಕೇನಿಲ್ಲ. ನಂದೇನಪ್ಪ ಆಯ್ತು ಸರ್, ಅದೊಂದು ಓಕೆ. ಹಾಂ ಸರ್. ಈಗ ನಿಮ್ಮಲ್ಲೇ ಹುಡುಗರಂತೂ ನೀವು ಹೇಳಿದ್ರಿ ಕನ್ವೀನಿಯೆಂಟ್ ಆಗಂಗಿಲ್ಲ, ಕನ್ವೀನಿಯೆಂಟ್ ಇದ್ದ ಟೈಮ್ನಾಗ ಅವ್ರು ಸಿಗಂಗಿಲ್ಲ ಅಂತ ಹೇಳಿದ್ರಿ, ಒಪ್ಪಿದ್ವಿ. ಅದಕ್ಕೆ ನಿಮ್ಮ ಅಟೆಂಡೆನ್ಸ್ ಅಂತ ನೀವು ಮಾಡಿರಿ, ಹೌದಲ್ಲ? ಅಟೆಂಡೆನ್ಸ್ ಮಾಡಿರಿ. ಒಂದು ದಿನಕ್ಕೆ 166 ಮಂದಿ ಅಟೆಂಡೆನ್ಸ್ ಆಗುತ್ತೆ. ಅಟೆಂಡೆನ್ಸ್ ಸರ್ ನೋಡುದ್ರಿ, ಹುಡುಗರಿಗೆ ಬಂದಾರ ಇಲ್ಲೋ ನಾವು ನೋಡ್ತೀವಿ. ಮತ್ತೆ ನೋಡೋದಾತಪ್ಪ ಅಂದ್ರೆ ಅಲ್ಲಿ ತಂಬಿಂಗ್ ಇಟ್ಟಿರಲಿ ನೀವು. ತಮ್ಮಿಂಗ್ ಐತಲ್ಲ ಸರ್, ಅದು ತಮ್ಮಿಂಗ್ ಇಟ್ರಿ ತಮ್ಮಿಂಗ್ ಐತಲ್ರಿ, ಬರ್ತಾರ. ಅದು ಸರ್ವರ್ ಪ್ರಾಬ್ಲಮ್ ಅಂತ ಏನಿಲ್ಲ. ಯಾಕಂದ್ರೆ ನೋಡ್ರಿ, ಈ ದೊಡ್ಡ ದೊಡ್ಡ ಸಣ್ಣ ಹುಡುಗರು ಆದ್ರಂತ ಸಿಗ್ತಾವೆ. ದೊಡ್ಡ ದೊಡ್ಡ ಹುಡುಗರು ಏನಂದ್ರೆ ನೀವು ಗೌರ್ಮೆಂಟಿಂದ ಏನು ಮಾಡತ್ತಿ, ಹಿಂಗೆ ಸಿಗಲ್ಲ ಅಂತಾನೆ ನಿಮ್ಗೆ ತಂಬು ಮಾಡಿಸಿ. ಅಲ್ಲ ತಮ್ಮ ಮಾಡ್ತಾರ, ಹೌದ್ರಿ? ಸರಿ, ಬೇಡ ಆ ಹುಡುಗರು ನಾನು ನೋಡಲ್ಲ. ಇವತ್ತು 10 ಮಂದಿ ಇರಲಿ, 20 ಮಂದಿ ಇರಲಿ, ಒಬ್ಬರೇ ಇರಲಿ. ಯಾಕಂದ್ರೆ ಎಲ್ಲರೂ ಡಿಗ್ರಿ ಕಲರ್ ಇರ್ತಾರ, ಡಿಗ್ರಿ ಕಲರ್ ಇರ್ತಾರ, ಮತ್ತು ಏನೋ ಬೇರೆ ಏನೋ ಕಲಿಯೋರು ಇರ್ತಾರೆ. ಹುಡುಗರಂತೂ ನಾವು ಈ ಟೈಮಿಗೆ ಕನ್ವೀನಿಯೆಂಟ್ ಯಾರೂ ಇರಂಗಿಲ್ಲ. ಮೀಡಿಯಾದಾರ ಬರ್ತಾರ ಅಂತ ಹುಡುಗರು ಕಾಕೊಂತ ಕುಂದ್ರಕ್ಕೆ ಆಗಂಗಿಲ್ಲ. ಈಗ ಹೆಂಗೈತೆ ಓಕೆ ಅಂತಲ್ಲ ನಾವು ಅಂತಲ್ರಿ. ಈಗ ಅವರು ಮಾಲಿಕಿ ಮರ್ಜಿ ಇರ್ತಾರೆ, ಕೆಲವರು ಹುಡುಗರು ಸರಿ ಮಾಡ್ಲಿ ಸರ್. ಒಂದು ಅವ್ರು ಬರಲಿ ಮಾಡಲಿ, ಮಾಲ್ಕಿ ಮರ್ಜಿ ಅಂದ್ರೆ ಅದು ಹಂಗಂತಲ್ಲ, ಅದಕ್ಕೊಂದು ರೂಲ್ಸ್ ಇರ್ತಾವೆ. ಅವ್ರು ಬೆಳಿಗ್ಗೆ ಹೋಗ್ಬೇಕಾದ್ರೆ ಅಂತಂದ್ರೆ ಅವ್ರು ಇವತ್ತು ನೈಟ್ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೋಗಲಿ, ಅಲ್ಲಿ ಪಂಚ್ ಮಾಡಿ ಹೋಗ್ಬೇಕು. ಪಂಚ್ ಮಾಡಿ ಬರ್ತಾರೆ ಬಿಡ್ರಿ. ನಮ್ದು ಏನೈತಿ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ. ಟೆಕ್ನಿಕಲ್ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಅದರ ನೋಡ್ರಿ, ಇಲ್ಲೇ ನೋಡ್ರಿ, ಅದೊಂದು ಡಿಸ್ಅಡ್ವಾಂಟೇಜ್. ಬತ್ತ ಇಲ್ಲಿ ನಿಮ್ಮ ಮುಂದೆ ಪ್ರಾಕ್ಟಿಕಲ್. ಈಗ 166 ಜನದಲ್ಲೇ ನಮ್ಮ ಕೈ ಹುಡುಗರು ಯಾರು ಸಿಗಂಗಿಲ್ಲ. ಆದ್ರೆ ನೀವು ಊಟ ವಸತಿ ಅವರಿಗೆಲ್ಲ ಕೊಡೋದಂತ ಕೊಡಕತ್ತೀರಿ. ಅಟೆಂಡೆನ್ಸ್ ಯಾರು ಇರ್ತಾರೋ ಅವ್ರಿಗೆ ಅಷ್ಟೇ ಕೊಡೋದ್ರಿ. ಆಸ್ ಅ ಅಟೆಂಡೆನ್ಸ್ ಯಾರು ಬಂದಿರ್ತಾರೋ ಅವ್ರಿಗೆ ಅಷ್ಟೇ ಕೊಡೋದ್ರಿ. ಹೌದ್ರಿ? ಮತ್ತೆ 166 ಹುಡುಗರು ನೀವು ವರ್ಷದಾಗ ಎಷ್ಟು ದಿನ ಮೇಂಟೈನ್ ಮಾಡ್ತೀರಿ ನೀವು? 166 ಹುಡುಗರು ಈಗ ಒಂದು PBBC ಅಂತಂದ್ರೆ ಕೋರ್ಸ್ ಅವ್ರು ಮುಗಿತಂದ್ರೆ ಅವ್ರ ಹೆಸರು ತೆಗೆದು ಮತ್ತೆ ಯಾರು ಆನ್ಲೈನ್ ಅಪ್ಲಿಕೇಶನ್ ಬಂದ್ರೆ ಸರಿ. ಈಗ 4 ದಿನದಾಗ ಯಾವ ಹುಡುಗರು ಹೋಗ್ಯಾರ ಸರ್? ಈಗ ಯಾರು ಹೋಗ್ಯಾರ? ಈಗ ಕೋರ್ಸ್ ಮುಗಿದಾರ ಯಾರು ಹೋಗಿಲ್ಲ. ನಿಮ್ಗೆ ನ್ಯೂ ಜಾಯಿನ್ ಅಂತೂ ಯಾರೂ ಇಲ್ಲ. ಸರಿ, ಅದೊಂದು ನಿಮ್ಮದು ಅಟೆಂಡೆನ್ಸು ನೀವು ಯಾವಾಗ ರೆಡಿ ಮಾಡಿ ತೋರಿಸ್ರಿ, ನಮಗೆ ತೋರಿಸ್ರಿ. ನೀವೇನು ತೋರಿಸ್ರಿ ಅದೊಂದು ತೋರಿಸ್ರಿ. ಆಮೇಲೆ ಸಾಹೇಬ್ರೆ, ಇದು ನಿಮ್ಮದು ಒಂದು ದಿನದ್ದು, ಇದು ಮೆನು ಚಾರ್ಟ್. ಓಕೆನೇ? ಒಂದು ದಿವಸದ ತೋರಿಸ್ತೀನಿ. ಅಲ್ಲಲ್ಲ, ಇದು ಒಂದು ವಾರದ್ದು. ಒಂದು ದಿವಸದ ಈಗ ಮುಂಜಾನೆ ಸೋಮವಾರ ಇದು ನಾಷ್ಟ, ಮಧ್ಯಾಹ್ನ ಇದು ಊಟ, ಸಾಯಂಕಾಲ ಊಟ. ಸರಿಲ್ಲ, ಇದು ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಇದು ಏನೈತಿ ರವಿವಾರ. ಇದು ನೀವು ಒಂದು ದಿವಸಕ್ಕೆ ಹುಡುಗರಿಗೆ ಮಕ್ಕಳಿಗೆ ಏನು ಕೊಡ್ತೀರ ಅನ್ನುವಂಥದ್ದು ಇದು ಮೆನು ನಿಮ್ಗೆ. ಓಕೆರಾ? ಇದನ್ನು ನೀವು ಏನೈತಿ ಒಂದು ದಿನಕ್ಕೆ ಏನು ಕೊಡುವಂಥದ್ದು ಇದನ್ನು ಕೊಟ್ಟಿರಿ. ಓಕೆ, ಇದನ್ನು ಕೊಡ್ಬೇಕು. ಇದಂತೂ ಓಕೆ. ನಿಮ್ಮ ಗೋರ್ಮೆಂಟಿಂದ ಸರ್, ಗೋರ್ಮೆಂಟಿಂದ ಅದಕ್ಕೆ ಹಾಸಿಗೆ ಹೊತ್ತಿಗೆ ಇಷ್ಟು ಗೋರ್ಮೆಂಟಿಂದ ಇಷ್ಟು ಕೊಡ್ತಾವ ನಮ್ಮ ಕಡೆ ಇರೋದು ಸರ್. ಅದನ್ನು DDO ಮತ್ತೆ ಅದನ್ನ ಸರಿ ಊಟದಷ್ಟೇ ನಮ್ಮ ಕಡೆ ಸರ್. ಊಟದ